ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ತಾಲಿಪಟ್ಟು ಅಥವಾ ಖಾರ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಆಗೋವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬೋಂಡ ಬಜ್ಜಿ ಮಾಡ್ತೀವಲ್ವ ಆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮೈದಾ ಹಿಟ್ಟು ಕೂಡ ಬಳಸ್ಬೋದು. ಆ ಮೈದಾ ಹಿಟ್ಟು ಹಾಕ್ಕೊಳೋದಾದರೆ ಒಂದು 2-3 ಸ್ಪೂನ್ ಹಾಕ್ಕೊಳ್ರಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಜರಡಿ ಮಾಡಿಕೊಂಡು ಇದಿಷ್ಟನ್ನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು ಕ್ಯಾರೆಟು ತುರಿದಿರೋ ಅಂಥದ್ದು ಮತ್ತು ಒಂದು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತೀನಿ. ಮತ್ತು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಆದಷ್ಟು ಚಿಕ್ಕದಾಗಿ ತುರಿದಿಟ್ಕೊಂಡು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಒಂದು ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಜೀರಿಗೆನ ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊತೀನಿ. ಆದಷ್ಟು ಎಲ್ಲ ಅಡುಗೆಗಳಿಗೂ ಜೀರಿಗೆ ಬಳಸೋದ್ರಿಂದ ತುಂಬ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರ್ಗು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಜೀರಿಗೆ ಎಲ್ಲ ಅಡುಗೆಗೂ ಬಳಸ್ಕೊಳೋದು ಒಳ್ಳೆಯದು. ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೀವು ಮೂಲಂಗಿ ಬೇಕಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮೂಲಂಗಿ ಹಾಕ್ಕೊಂಡಿದ್ದೀವಿ ಅನ್ನೋ ಫ್ಲೇವರ್ ಕೂಡ ಇರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದು ಹಸಿ ಸ್ಮೆಲ್ಲು ಆ ಥರ ಏನೂ ಬರೋದಿಲ್ಲ, ಚೆನ್ನಾಗೇ ಬರುತ್ತೆ. ಮಕ್ಕಳಿದ್ರೆ ಅಂತೂ ಯಾವ ತರಕಾರಿನೂ ತಿನ್ನಲ್ಲ, ಅವರಿಗೆ ಸೈಡಿಗೆ ಪಲ್ಯ ಥರ ಮಾಡಿಕೊಟ್ರೆ, ಈ ಥರ ರೊಟ್ಟಿಗಳಿಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೆ ಯಾವ ತರಕಾರಿ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊಪ್ಪು ತರಕಾರಿನೆಲ್ಲ ಮಕ್ಕಳು ತಿನ್ಕೊತಾರೆ. ಈ ರೀತಿಲಿ ಅಷ್ಟೇ ಈಗಿನ ಮಕ್ಳಿಗೆ ಕೊಡಬೇಕು, ಬೇರೆ ಸಪ್ರೇಟಾಗಿ ತಿನ್ನಿ ಅಂತಂದು ಹೇಳಿದ್ರೆ ತಿನ್ನೋದಿಲ್ಲ. ಈ ಥರ ಎಲ್ಲ ನೀರು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೊಬೇಕು ಚೆನ್ನಾಗಿ. ತೀರ ಗಟ್ಟಿ ಬೇಡ ಮತ್ತು ತೀರ ಮೆತ್ತಿಗೂ ಬೇಡ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಅಷ್ಟೇ. ಇಷ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಅಥವಾ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂತ ಅಂದರೆ ನೀವು ಚಟ್ನಿ ಕೂಡ ಮಾಡ್ಕೊಬೋದು, ಕೆಂಪು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಗ್ರೇವಿಗೆ ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ. ಈರುಳ್ಳಿ ಮತ್ತು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ಳಿ. ಸೋಂಪು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ಇದು ಸ್ವಲ್ಪ ಒಂದು ಸೆಕೆಂಡಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಅದಾದ ನಂತರ ಒಂದು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಏನು ರೋಸ್ಟ್ ಥರ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಹಂಗಂಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಇಲ್ಲಿ ಕ್ಯಾಪ್ಸಿಕಮ್ ಬದಲಾಗಿ ಕ್ಯಾಬೇಜ್ ಕೂಡ ಬಳಸ್ಕೊಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜ್ ಪಲ್ಯ. ಇದು ಸ್ವಲ್ಪ ಈರುಳ್ಳಿ ಮೆತ್ತಗಾದ ನಂತರ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ಳೋದು. ಇದು ಸ್ವಲ್ಪ ಮೆತ್ತಗಾದರೂ ಸಾಕು, ತುಂಬ ಸ್ಮ್ಯಾಶ್ ಆಗೋ ಥರ ಏನು ಹುರ್ಕೊಳ್ಳೋದು ಬೇಡ. ಇದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕ್ಯಾಪ್ಸಿಕಮ್ಮು, ಉದ್ದುದು ಕಟ್ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು. ಈ ಥರ ಕಟ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಒಂದು 2 ಸೆಕೆಂಡು ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಕೈ ಬಿಟ್ಟು ಹುರ್ಕೊತಾ ಇರಬೇಕು, ಮಧ್ಯ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇಷ್ಟಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ,
ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕೆ ಅಂದರೆ ಇದು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಖಾರ ಇರುತ್ತೆ. ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಖಾರ ಇರುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿರೋಂಥದ್ದು. ಖಾರದ ಪುಡಿ ಬದಲಾಗಿ ಮೆಣಸಿನ್ಕಾಯಿ ಕೂಡ ಬಳಸ್ಕೊಬೋದು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಒಂದು ಸೆಕೆಂಡ್ ಹುರಿದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತ. ನೀವು ಬೇಡ ಅಂತ ಅಂದರೆ ಬರೀ ಡ್ರೈ ಪಲ್ಯನೇ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ 1-2 ಸ್ಪೂನ್ ಆಗೋವಷ್ಟು ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮೊಸರು ಬಿಸಿ ಇದ್ರ ಮೇಲೆ ಹಾಕ್ಕೊಂಡ್ರೆ ಏನು ಹೊಡೆಯೋದಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರೋ ತನಕ ಕುದಿಸ್ಕೊಬೇಕು. ಎಣ್ಣೆ ಬಿಟ್ಕೊಬರೋ ತನಕ ಕುದಿಸಿದ್ರೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತಂದೇಳಿ ಅಷ್ಟೇ. ಇದ್ರ ಬದಲಾಗಿ ನಾವು ಇದಕ್ಕೆ ಕ್ಯಾಬೇಜ್ ಹಾಕ್ಕೊಬೋದು, ಇಲ್ಲ ಟೊಮೊಟೊ ಈರುಳ್ಳಿ ಹಾಕಿ ಬರೀ ಗ್ರೇವಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇದು ಇಷ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಬೇಯಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿನೇ ಆಗೋಗುತ್ತೆ. ಕ್ಯಾಪ್ಸಿಕಮ್ ತಿನ್ನೋಕೆ ಇಷ್ಟಪಡದೇ ಇರೋರು ಬೇರೆ ತರಕಾರಿ ಹಾಕ್ಕೊಂಡ್ರೆ ಆಯಿತು. ಇದಾದಮೇಲೆ ನಾನಿಲ್ಲಿ ಕಾಯಲಿಕ್ಕೆ ಹೆಂಚು ಕೂಡ ಇಟ್ಕೊಂಡಿದ್ದೀನಿ. ಹೆಂಚು ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ಇದರ ರೊಟ್ಟಿನ ತಟ್ಕೊಳ್ಳೋಣ. ಈ ಥರ ಪೇಪರ್ ತೊಗೊಂಡಿದ್ದೀನಿ. ನೀವು ಈ ಪಾಚ್ಮೆಂಟ್ ಪೇಪರ್ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಮೇಲೆ ಕೂಡ ತೊಟ್ಕೊಬೋದು, ಇಲ್ಲ ಆಯಿಲ್ ಪೇಪರ್ ಬರುತ್ತಲ್ವ ಅದ್ರ ಮೇಲೆ ಕೂಡ ತೊಟ್ಕೊಬೋದು. ಬಾಳೆ ಎಲೆ ಇದ್ದರೆ ಆದಷ್ಟು ಬಾಳೆ ಎಲೆ ಮೇಲೆ ತಟ್ಕೊಳ್ರಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಾಳೆ ಎಲೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು ಬೆರಳಿಗೆಲ್ಲ ಎಣ್ಣೆ ಮಾಡ್ಕೊಂಬಿಟ್ಟು ಈ ಥರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ತೆಳ್ಳಗೆ ತೊಟ್ಕೊಂಡಷ್ಟು ಮೆತ್ತಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಆಯಿಲ್ ಬೇಡ ಅಂತ ಅಂದರೆ ತುಪ್ಪ ಕೂಡ ಹಾಕ್ಕೊಂಡು ತೊಟ್ಕೊಬೋದು, ಚೆನ್ನಾಗಿರುತ್ತೆ. ಇಲ್ಲ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಅಂತ ಅಂದರೆ ನೀರು ಹಚ್ಕೊಂಡು ತೊಟ್ಕೊಬೋದು ರೊಟ್ಟಿನ. ರೊಟ್ಟಿ ತಟ್ಕೊಳೋ ಅಷ್ಟರಲ್ಲಿ ತವ ಕೂಡ ಕಾದಿದೆ. ಈ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪೇಪರ್ನ ನೀವು ಹಂಗೆ ತೆಗೆದು ಕೂಡ ಹಾಕ್ಕೊಬೋದು. ಈ ಥರ ಕೂಡ ಹಾಕ್ಕೊಂಡ್ರು ಪೇಪರ್ ಏನು ಸುಟ್ಟೋಗೋದಿಲ್ಲ ಮತ್ತು ಅದು ಬಿಟ್ಕೊಳೋದು ಇಲ್ಲ, ಚೆನ್ನಾಗೇ ಬರುತ್ತೆ. ಅದು ಸ್ವಲ್ಪ ಎಲ್ಲ ಡ್ರೈ ಆಯಿತು ಅನ್ನೋವಾಗ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಎರಡೂ ಕಡೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿ ಬರುತ್ತೆ. ಒಂದು 10 ಸೆಕೆಂಡ್ ಆದರೂ ಬೇಯಿಸ್ಕೊಬೇಕಾಗುತ್ತೆ ರೊಟ್ಟಿನ. ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ, ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಂತಂದು ಹೇಳ್ಬಿಟ್ಟು ಅಷ್ಟೇ. ಚೆನ್ನಾಗಿ ಬೆಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮೂಲಂಗಿ ಫ್ಲೇವರ್ ಕೂಡ ಇರೋದಿಲ್ಲ, ಮತ್ತು ಕ್ಯಾರೆಟು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ವಿ ನೋಡಿ, ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡ್ರೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಎರಡೂ ಕಡೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇಲ್ಲ ಆಯಿಲ್ ಬೇಡ ಅಂತಂದರೆ ಬರೀ ಡ್ರೈ ಈ ಥರ ರೊಟ್ಟಿ ಬೇಯಿಸ್ಕೊಂಡ್ರೂ ಆಯಿತು. ಆಯಿಲ್ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಳ್ಳೋದು. ಇಷ್ಟಾದರೆ ರೊಟ್ಟಿ ಆಯಿತು. ಇದಕ್ಕೆ ನಾನು ಈ ರೊಟ್ಟಿ ಆಗೋಷ್ಟರಲ್ಲಿ ಚಿಕ್ಕ ಚಿಕ್ಕ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಮಾಡಿಕೊಂಡ್ರೆ ಅಂತಂದು ಹೇಳ್ಬಿಟ್ಟು ಅದು ಕೂಡ ಮಾಡ್ಕೊಂಡಿದ್ದೆ. ಏನು ಗೊತ್ತಾ, ಇದು ರೈಸ್ ಐಟಮ್ ನಾವು ಟೊಮೊಟೊ ಬಾತು, ಪಲಾವು, ಬಿಸಿಬೇಳೆಭಾತ್ ಅದೆಲ್ಲದಕ್ಕಿಂತ ರೊಟ್ಟಿ, ದೋಸೆ, ಚಪಾತಿ ಅದೆಲ್ಲ ಮಾಡೋದು ತುಂಬ ಈಸಿ ಅನಿಸುತ್ತೆ. ದೋಸೆ ಇಡ್ಲಿಗಂತೂ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದು ಇನ್ನೂ ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದು ರೈಸ್ ಐಟಮ್ಗಿಂತ ಈ ಥರ ಐಟಮ್ಸು ಚೆನ್ನಾಗಿ ಬೇಗ ಆಗುತ್ತೆ ಬೆಳಗ್ಗೆ ಟೈಮು ಅಂತ ನನಗೆ ಅನಿಸುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೋಬೋದು. ಈ ಥರ ರೊಟ್ಟಿ ಮಾಡಿಕೊಂಡು ತಿಂದರೆ ಚೆನ್ನಾಗಿ ಕೂಡ ಇರುತ್ತೆ. ಹೆಲ್ತಿಗೆ ಕೂಡ ಒಳ್ಳೆಯದು, ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು. ಎಲ್ಲ ಹಾಕ್ಕೊಂಡು 2-3 ರೊಟ್ಟಿ ತಿಂದರೆ ಹೊಟ್ಟೆ ಕೂಡ ತುಂಬೋಗುತ್ತೆ. ಇದು ನೀಟಾಗೆಲ್ಲ ಎರಡೂ ಕಡೆ ಬೇಯಿಸ್ಕೊಂಡು ಚಿಕ್ಕ ರೊಟ್ಟಿ ಕೂಡ
ಅದನ್ನು ಕೂಡ ತೆಗೆದಿಟ್ಕೊತೀನಿ. ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಇದನ್ನು ಸ್ವಲ್ಪ ಪಲ್ಯದ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು, ಇಲ್ಲ ಇಷ್ಟ ಇಲ್ಲ ಅಂತಂದರೆ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಬರೀ ರೊಟ್ಟಿ ಕೂಡ ತಿನ್ಬೋದು. ರುಚಿಯಾಗಿರುತ್ತೆ, ಉಪ್ಪು ಖಾರ ಎಲ್ಲ. ಕಾಯಿ ಚಟ್ನಿ ಜೊತೆ ಮತ್ತು ಕೆಂಪು ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಚಿಕ್ಕ ರೊಟ್ಟಿ ಮಾಡ್ಕೊಂಡಿದ್ದೆ ನೋಡಿ, ಅದು ಕೂಡ ಚೆನ್ನಾಗೇ ಬಂದಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದ್ಕೊಂಡ್ರು. ಲಂಚ್ ಬಾಕ್ಸಿಗೆ ಕೂಡ ಇದೇ ಪ್ಯಾಕ್ ಮಾಡಿದ್ದೆ, ಚೆನ್ನಾಗಿತ್ತು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.